ಎಲ್ಲ ಮಾತಾಡಿ ಮುಗೀತು. ಆ್ಯಕ್ಚುಲಿ ಇನ್ನು 3 ಡೇಸ್ಗೆ ಸಿನಿಮಾನೇ ರಿಲೀಸಿಗೆ ಬಂದಿದ್ದೀವಿ. ಆ್ಯಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ. ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು. ನನ್ನ ಜೊತೆ ನಾನೊಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ, ಬಟ್ ನನ್ನೊಬ್ಬನ ಜೊತೆ ಮಿನಿಮಮ್ ಅಂದ್ರೂ ಒಂದು 20-30 ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್. ನಾನು ಎಷ್ಟೇ ಕಷ್ಟಪಡ್ತೀನೋ, ನಮಗಾದ್ರೂ ಅಟ್ಲೀಸ್ಟ್ ಒಂಚೂರು ಕ್ಯಾರವನ್ ಇತ್ತು, ಒಂದು ಅಂಬ್ರೆಲ್ಲ ಇತ್ತು, ಬಟ್ ಅವ್ರುಗಳು ಯಾವುದೂ ಇರಲಿಲ್ಲ. ತುಂಬ ಕಷ್ಟಪಟ್ಟರು ಫೈಟರ್ಸು. ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫೈಟ್ ಮಾಸ್ಟರ್ಸ್ ಶಿವ ಮಾಸ್ಟರ್ ಇರ್ಬೋದು, ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು, ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು, ಅಂದರೆ ರೆಸ್ಲಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ. ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು, ತುಂಬ ಎಫರ್ಟ್ ಬೇಕಾಗತ್ತೆ. ಸಖತ್ ಮ್ಯಾನ್ಲಿ ಗೇಮ್ ಅದು. ಎತ್ತು ಬಿಸಾಕಬೇಕು ಅಂದರೆ ಬಿಸಿ ಹಾಕಲೇಬೇಕು. ಮತ್ತು ಆ ರೆಸ್ಲಿಂಗ್ಗೆ ಒಂದು ಮರ್ಯಾದೆ ಇದೆ, ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ. ಸೊ ಸ್ಲಿಪ್ಪರ್ ಹಾಕೊಂಡ ಮರಳಲ್ಲಿ ಹತ್ತಕ್ಕಾಗಲ್ಲ, ಪ್ಲಸ್ ನಾನ್ ವೆಜ್ ತಿಂದು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡು ಬಂದಿರ್ತಾರಲ್ಲ, ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನೂ ತಪ್ಪಾಗದ ಹಾಗೆ ಆ ಕುಸ್ತಿಗೆ, ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ಎಫರ್ಟ್ ಇನ್ನು 3 ಡೇಸಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೆ. ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು. ಎಸ್, ಈ ಸಾಂಗ್, ಈ ರೆಕಾರ್ಡಿಂಗ್ ಎಲ್ಲ ಇವ್ರುಗಳಿಂದನೇ ಇದೆಲ್ಲ. ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು, ಏನೇ ಫೈಟ್ ಮಾಡಿರ್ಬೋದು, ಎಲ್ಲೋ ಒಂದು ಕಡೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ. ಅದಕ್ಕೆ ಸಪೋರ್ಟ್ ಅನ್ನೋದು ಸಿಗ್ತಿರ್ಲಿಲ್ಲ. ಈ ಸಿನಿಮಾದಲ್ಲಿ ಪ್ರಾಪರ್ ಆಗೆಲ್ಲ ಕೂಡ ಬಂತು ಟೈಮು. ಸೊ ನಮ್ಮ ಧನು ಮಾಸ್ಟರ್ ಆಗಿರ್ಬೋದು, ಮ್ಯಾಮ್ ಆಗಿರ್ಬೋದು, ನಮ್ಮ ಸರ್ ಚಿನ್ಮಯ್ ಅವರು ಬರೆದಿರೋವಂಥ ಸಾರಾಯಿ ಶಾಂತಮ್ಮ, ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ. ಎಲ್ಲೋದ್ರೂ ಜನಕ್ಕೆ ಗೊತ್ತು. ನೆನ್ನೆನೇ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿದ್ದು, ಅಷ್ಟು ರೀಚ್ ಆಗಿದೆ ಅಂತ. ಸೊ ನಾನು ಯಾರೇ ಏನೇ ಹೇಳೋದು ನಾನು ಅಷ್ಟು ನಂಬೋದಿಲ್ಲ. ಜಸ್ಟ್ ನಮ್ಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ. ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು.